ಕನ್ನಡದಲ್ಲಿ ನಾಯಕರ ಕೊರತೆ ಇದೋ ಅನ್ನೋ ಮಾತು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಹೊಸ ಹೀರೋಗಳು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅನಿಸೋದು ಮಾತ್ರ ನಿಜ. ಹೊಸಬರು ಬಂದರೂ ಕೂಡ ಇಲ್ಲಿ ನೆಲೆ ಕಾಣೋದು ಕಷ್ಟ. ಇನ್ನು ನಾಯಕರ ವಿಷಯದಲ್ಲೂ ಕೂಡ ಇದೇ ಆಗಿದೆಯಾ, ಇದೊಂದು ಪ್ರಶ್ನೆ. ಹಾಗೆ ನೋಡಿದ್ರೆ ಕೆಲ ವರ್ಷಗಳ ಹಿಂದೆ ಅಂದರೆ ದಶಕದ ಹಿಂದಷ್ಟೇ ಕನ್ನಡದಲ್ಲಿ ನಾಯಕರಿಗಿಂತ ಇಲ್ಲಿ ಪರಭಾಷೆಯರ ನಾಯಕಿಯರ ಹಾವಳಿನೇ ಹೆಚ್ಚಾಗಿತ್ತು. ಯಾಕಂದರೆ ಕಾಲ ಒಂದೇ ಸಮಯ ಇರಲ್ಲ, ಕಾಲ ಬದಲಾದಂತೆ ಕೂಡ ಕಲಾವಿದರ ಬದಲಾವಣೆ ಕೂಡ ಆಗ್ತಾ ಇದೆ. ಮೆಲ್ಲನೆ ಕನ್ನಡದಲ್ಲೂ ಕೂಡ ಬಹುತೇಕ ನಟಿಮಣಿಗಳು ಪರಭಾಷೆಯ ಚಿತ್ರಗಳಲ್ಲೂ ಕೂಡ ಮಿಂಚತೊಡಗಿದರು. ಸೊ ಆದಾಗ್ಯೂ ಕೂಡ ಕನ್ನಡದ ಬಹುತೇಕ ನಾಯಕಿಯರು ಗಟ್ಟಿ ನೆಲೆ ಕಂಡುಕೊಳ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ, ಅದು ಸಮಾಧಾನದ ಸಂಗತಿ. ಸದ್ಯ ಅಪ್ಪಟ ಕನ್ನಡದ ಒಂದಷ್ಟು ನಟಿಮಣಿಗಳು ಇಲ್ಲಿ ಗಮನ ಸೆಳೆದಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಹೊರಗಡೆಯಿಂದಲೂ ಕೂಡ ಈಗ ನಮ್ಮ ಕನ್ನಡದ ನಟಿಮಣಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಆದರೂ ಕೂಡ ಅವರು ಇಲ್ಲೇ ಇದ್ದು ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಅಂತಲೇ ಕನ್ನಡದ ಒಂದಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಬ್ಯುಸಿ ಆಗ್ತಾ ಇದ್ದಾರೆ, ಬೇಡಿಕೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಈ ವರ್ಷ ಮುಗಿತಾ ಬಂತು. ಕನ್ನಡ ಸಿನಿಮಾ ರಂಗದಲ್ಲಿ ಕನ್ನಡದ ಬೆರಳೆಣಿಕೆ ನಟಿಯರು ಕೂಡ ಗಮನ ಸೆಳೀತಾ ಇದ್ದಾರೆ. ಈ ವರ್ಷ ನೋಡುಗರಿಗೆ ಇಷ್ಟವಾದ ನಾಯಕಿಯರು ಸಾಕಷ್ಟು ಜನ ಇದ್ದಾರೆ. ಹಾಗಾದರೆ ಜನ ಮೆಚ್ಚಿದ ನಾಯಕಿಯರು ಯಾರು ಅನ್ನೋದಾದರೆ, ಮೊದಲನೆಯದು ರುಕ್ಮಿಣಿ ವಸಂತ್. ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಎ ಮತ್ತು ಸೈಡ್ ಬಿ ಸಿನಿಮಾ ಮೂಲಕ ಅವರು ಗಮನ ಸೆಳೆದಂಥವ್ರು. ಇವರು ಪಡ್ಡೆ ಹುಡುಗರ ಕಣ್ಣಿಗೂ ಬಿದ್ದರು. ಅಷ್ಟೇ ಅಲ್ಲ, ರುಕ್ಮಿಣಿ ವಸಂತ್ ಈ ವರ್ಷ ಸಖತ್ ಮೋಡಿ ಮಾಡಿದ್ದು ಸುಳ್ಳಲ್ಲ. ವರ್ಷದ ಆರಂಭದ 6 ತಿಂಗಳ ಕಾಲ ಬೆಳ್ಳಿ ಪರದೆಯಿಂದ ಸ್ವಲ್ಪ ದೂರ ಇದ್ದರು. ಆಮೇಲೆ ಈ ವರ್ಷ ಏನು ಬಗೀರ ಸಿನಿಮಾ ಬಂತು, ಆ ಸಿನಿಮಾ ಮೂಲಕ ಮತ್ತೆ ತಮ್ಮ ಖಾತೆಯನ್ನು ಓಪನ್ ಮಾಡಿದ್ರು. ಸಿನಿಮಾದಲ್ಲಿ ಡಾಕ್ಟರ್ ಸ್ನೇಹ ಪಾತ್ರದ ಮೂಲಕ ಅವರು ಎಲ್ಲರನ್ನು ಹತ್ತಿರವಾದರು. ಶ್ರೀಮುರಳಿ ಕಾಂಬಿನೇಷನಲ್ಲಿ ಬಂದಂಥ ಈ ಸಿನಿಮಾ ಅವರಿಗೆ ಫಸ್ಟ್ ಟೈಮ್. ಸೊ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಹಂಚ್ಕೊಂಡ್ರು. ಸಿನಿಮಾ ನಂತರ ಶಿವಣ್ಣ ಅವರ ಭೈರತಿ ರಣಗಳಲ್ಲೂ ಕೂಡ ಇವರು ಕಾಣಿಸ್ಕೊಂಡ್ರು. ಅಲ್ಲಿ ವೈಶಾಲಿ ಪಾತ್ರದ ಮೂಲಕ ನೋಡುಗರ ಮನವನ್ನು ಗೆದ್ದರು. ವಿಶೇಷವೆಂದರೆ ಬಗೀರ ಮತ್ತು ಭೈರತಿ ರಣಗಳ ಸಿನಿಮಾಗಳು ಕೇವಲ 15 ದಿನಗಳ ಅಂತರದಲ್ಲಿ ಮಾತ್ರ ತೆರೆಗೆ ಅಪ್ಪಳಿಸಿದ್ವು. ಈ ಎರಡೂ ಸಿನಿಮಾಗಳ ಮೂಲಕ ರುಕ್ಮಿಣಿ ವಸಂತ್ ಈ ವರ್ಷ ಗಮನ ಸೆಳೆದರು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಅದು ಸಪ್ತಮಿ ಗೌಡ. ಕಾಂತಾರ ಸಿನಿಮಾ ಮೂಲಕ ಇಡೀ ಭಾರತಾದ್ಯಂತ ಸುದ್ದಿಯಾದಂಥ ಹುಡುಗಿ ಈಕೆ. ಈ ವರ್ಷ ಸಪ್ತಮಿ ಗೌಡ ಯುವರಾಜ್ ಕುಮಾರ್ ಅಭಿನಯದ ಯುವ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಸಿರಿ ಅನ್ನೋ ಪಾತ್ರಕ್ಕೆ ಅವರು ನ್ಯಾಯವನ್ನು ಕೂಡ ಒದಗಿಸಿದರು. ಯುವ ಪಕ್ಕ ಮಾಸ್ ಫೀಲ್ ಆಗಿತ್ತು. ಆದರೂ ಕೂಡ ಸಪ್ತಮಿ ಗೌಡ ತಮ್ಮ ಪಾತ್ರಕ್ಕೆ ಮೋಸ ಮಾಡಲಿಲ್ಲ. ಇರುವಷ್ಟು ಸ್ಕ್ರೀನ್ನಲ್ಲಿ ಅವರು ಮಾಡಿದ್ರು. ಸಿನಿಮಾ ನೋಡಿದಂಥ ಬಹುತೇಕ ಜನ ಸಪ್ತಮಿ ಅವರ ಅಭಿನಯವನ್ನು ಕೂಡ ಒಪ್ಕೊಂಡ್ರು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಅದು ರೇಷ್ಮಾ ನಾಣಯ್ಯ. ಕೊಡಗಿನ ಈ ಹುಡುಗಿ ಏಕಲವ್ಯ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆದರು. ರೇಷ್ಮಾ ನಾಣಯ್ಯ ಈ ವರ್ಷ ಉಪೇಂದ್ರ ನಿರ್ದೇಶನದ ಬಹುನಿರೀಕ್ಷಿತ ಸಿನಿಮಾ UI ಸಿನಿಮಾದಲ್ಲಿ ಗಮನ ಸೆಳೆದರು. ಈ ಚಿತ್ರ ಪ್ಯಾನ್ ಇಂಡಿಯಾ ರಿಲೀಸ್ ಆಯಿತು. ಹಾಗಾಗಿ ರೇಷ್ಮಾ ಕೂಡ ಆ ಲೆವೆಲ್ಗೆ ರೀಚ್ ಆದರು ಅನ್ನೋದು ವಿಶೇಷ. UI ಸಿನಿಮಾದ ಟ್ರೋಲ್ ಆಗುತ್ತೆ, ಇದು ಟ್ರೆಂಡ್ ಆಗುತ್ತೆ ಅನ್ನೋ ಏನು ಹಾಡಿತ್ತು, ಆ ಹಾಡು ಸಾಕಷ್ಟು ಟ್ರೆಂಡ್ ಆಯಿತು. ಅಲ್ಲಿಂದ ರೇಷ್ಮಾ ಅವರು ಕೂಡ ಸಾಕಷ್ಟು ಸುದ್ದಿಯಾದರು. ಈ ಸಿನಿಮಾದಲ್ಲಿ ಅವರ ಪಾತ್ರವನ್ನು ಕೂಡ ಜನ ಸಾಕಷ್ಟು ಮೆಚ್ಚಿಕೊಂಡ್ರು. ಇನ್ನು ನಾಲ್ಕನೇದಾಗಿ ಹೇಳಬೇಕಂದ್ರೆ ಅದು ಚೈತ್ರಾ ಆಚಾರ್ ಕೂಡ ಕನ್ನಡದ ಅಪ್ಪಟ ಹುಡುಗಿ, ನೇರವಾಗಿ ಮಾತಾಡುವಂತಹ ಮಾತುಗಾತಿ. ಇವರು ಈ ವರ್ಷ 2 ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು. ಆ 2 ಸಿನಿಮಾಗಳು ಕೂಡ ಪ್ರಯೋಗಾತ್ಮಕ ಸಿನಿಮಾಗಳು ಅನ್ನೋದು ವಿಶೇಷ. ಸೊ ಆ ಪೈಕಿ ದೀಕ್ಷಿತ್ ಶೆಟ್ಟಿ ಅಭಿನಯದಂಥ ಬ್ಲಿಂಕ್ ಸಿನಿಮಾ ಒಂದಾದರೆ, ಇನ್ನೊಂದು ಹ್ಯಾಪಿ ಬರ್ತ್ಡೇ ಟು ಮೀ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರು ಕಾಣಿಸ್ಕೊಂಡ್ರು. ರಾಕೇಶ್ ಕದ್ರಿ ನಿರ್ದೇಶನದ ಈ ಸಿನಿಮಾ ಥಿಯೇಟ್ರಲ್ಲಿ ಬರಲಿಲ್ಲ, ನೇರವಾಗಿ OTTಯಲ್ಲಿ ಬಿಡುಗಡೆ ಆಗಿದ್ದು ವಿಶೇಷ. ಬ್ಲಿಂಕ್ ಚಿತ್ರದ ದೇವಕಿ ಪಾತ್ರದಲ್ಲಿ ಚೈತ್ರ ಗಮನ ಸೆಳೆದರೆ, ಹ್ಯಾಪಿ ಬರ್ತ್ಡೇ ಟು ಮೀ ಸಿನಿಮಾದಲ್ಲಿ ಅದಿತಿಯಾಗಿ ಅವರು ಗಮನ ಸೆಳೆದರು. ಇನ್ನು ಈ ವರ್ಷ ಹಿಟ್ ಸಿನಿಮಾ ಅನ್ಸ್ಕೊಂಡಂಥ ಕೃಷ್ಣಂ ಪ್ರಣಯಂ ಸಖಿ. ಸೊ ಈ ಸಿನಿಮಾದ ನಾಯಕಿ ಮಾಳವಿಕಾ ನಾಯರ್. ಸೊ ಇವರು ಕೂಡ ಸಾಕಷ್ಟು ಗಮನ ಸೆಳೆದರು. ಮೂಲತಃ ಮಲಯಾಳಂ ಚಿತ್ರರಂಗದ ಬ್ಯೂಟಿಫುಲ್ ನಟಿ ಮಾಳವಿಕಾ ನಾಯರ್. ಇವರು ಈ ಸಿನಿಮಾ ಮೂಲಕ ಕನ್ನಡಕ್ಕೆ ಕಾಲಿಟ್ಟರು. ಕನ್ನಡದ ಮೊದಲ ಚಿತ್ರದಲ್ಲೇ ಅವರು ನೋಡುಗರ ಮನಗೆದ್ದರು. ಅಷ್ಟೇ ಅಲ್ಲ, ಇಡೀ ಕನ್ನಡಿಗರ ಮನವನ್ನೇ ಆವರಿಸ್ಕೊಂಡ್ರು ಅಂತ ಹೇಳ್ಬೋದು. ಸಿನಿಮಾದ ಒಂದು ಹಾಡು ಸೂಪರ್ ಹಿಟ್ ಆಯಿತು. ಸಿನಿಮಾ ಕೂಡ ಶತದಿನ ಪೂರೈಸಿತು. ಅದು ಕೂಡ ಈ ಸಿನಿಮಾದ ಒಂದು ವಿಶೇಷ. ಇನ್ನು ದುನಿಯಾ ವಿಜಯ್ ಅಭಿನಯದ ಭೀಮಾ. ಸೊ ಆ ಮೂಲಕ ಎಂಟ್ರಿ ಆದಂಥ ನಟಿ ಅಶ್ವಿನಿ. ಸೊ ಅಶ್ವಿನಿ ಕೂಡ ಸಾಕಷ್ಟು ಗಮನ ಸೆಳೆದರು. ವಿಶೇಷ ಅಂದರೆ ಅಶ್ವಿನಿ ಈ ಸಿನಿಮಾ ಮೂಲಕ ಮೊದಲ ಬಾರಿಗೆ ಸಿನಿಮಾ ರಂಗವನ್ನು ಪ್ರವೇಶ ಮಾಡೋದು. ಸಿನಿಮಾದಲ್ಲಿ ರಾಶಿ ಪಾತ್ರಗಳಿದ್ದರೂ ಕೂಡ ಅಶ್ವಿನಿ ಮಾತ್ರ ಪಕ್ಕ ಲೋಕಲ್ ಹುಡುಗಿಯಾಗಿ ಸ್ಲಮ್ ವಾತಾವರಣದ ಪಾತ್ರವನ್ನು ಅಷ್ಟೇ ನೈಜವಾಗಿ ಕಟ್ಟಿಕೊಡುವ ಮೂಲಕ ಅವರು
ಗಮನ ಸೆಳೆದರು. ಅದೇನೇ ಇರಲಿ, ಕನ್ನಡದಲ್ಲಿ ನಟಿಮಣಿಯರ ಕೊರತೆ ಇದೆ ಅನ್ನೋರಿಗೆ ಇಷ್ಟು ನಟಿಯರ ಜೊತೆ ಮತ್ತಷ್ಟು ಹೊಸ ನಟಿಯರ ಆಗಮನ ಕೂಡ ಆಗ್ತಾ ಇದೆ. ಅವರೆಲ್ಲರೂ ಕೂಡ ಒಂದು ಹಿಟ್ ಸಿನಿಮಾ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಮೇಜರ್ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡು ಈ ನಟಿಯರ ಮುಂದೆ ಈಗ ಸಾಲು ಸಾಲು ಅವಕಾಶಗಳಂತೂ ಇರೋದು ನಿಜ. ಮುಂದಿನ ವರ್ಷ ಒಂದಷ್ಟು ಹೊಸ ಬಗೆಯ ಕತೆ ಆಯ್ಕೆ ಮಾಡಿಕೊಂಡು ಮತ್ತೊಮ್ಮೆ ಮೋಡಿ ಮಾಡೋದಕ್ಕೆ ಈಗ ಈ ಇಷ್ಟು ನಟಿಯರು ಕಾಯ್ತಾ ಇರೋದಂತೂ ಸುಳ್ಳಲ್ಲ. ಅದೇನೇ ಇರಲಿ, ಜನ ಮೆಚ್ಚಿದ ನಾಯಕಿಯರು ಕನ್ನಡದಲ್ಲಿ ಯಾರ್ಯಾರು ಅಂದರೆ ಇವ್ರನ್ನ ನೀವು ಮುಲಾಜಿಲ್ಲದೆ ತೋರಿಸ್ಬೋದು.